ಹಾಯ್ ಎಲ್ಲರಿಗೂ. ಈ ದಿನ ನಾನು ತುಂಬ ಅಂದರೆ ತುಂಬಾ ಸಿಂಪಲ್ಲಾಗಿ ಮೇಕಪ್ ಮಾಡಿಬಿಟ್ಟು ತುಂಬ ರಿಚ್ಚಾಗಿ ಕಾಣಿಸೋ ಅಂಥ ಲುಕ್ ಕೊಡ್ತಾ ಇದ್ದೀನಿ. ಅದು ಯಾವ ರೀತಿ ಅಂತ ನೀವು ಫುಲ್ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ನಾನು ರಿಚ್ ಲುಕ್ಕನ್ನು ಕೊಡೋದಕ್ಕೋಸ್ಕರ ಒಂದು ಸೀರೆ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಅದು ಸ್ವಲ್ಪ ಗ್ರ್ಯಾಂಡಾಗಿದೆ. ಯಾವುದೇ ಆಗಲಿ ನಾವು ಮೇಕಪ್ಪಿಂದ ಮಾತ್ರ ನಮಗೆ ರಿಚ್ ಲುಕ್ ಕೊಡುತ್ತೆ ಅನ್ನೋದು ಮಾತ್ರ ಸುಳ್ಳು. ನೋಡಿ, ನೀವು ಫುಲ್ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ನೋಡಿ, ನಾನು ಬ್ಲೌಸ್ನ ಈಗಿನ ಟ್ರೆಂಡಿಗೆ ತಕ್ಕನಂಗೆ ಹೊಲ್ಸ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಇದೆ. ಅಂದರೆ ನೀವು ಟ್ರೆಂಡಿಗೆ ಇವಾಗ ಏನು ನಡೀತಾ ಇದೆ ಟ್ರೆಂಡು, ಅದನ್ನು ಫಾಲೋ ಮಾಡೋದು ಸ್ವಲ್ಪ ಒಳ್ಳೆಯದು. ನೋಡಿ, ಇವಾಗ ನಾನು ಸೀರೆಗೆ ಮ್ಯಾಚ್ ಆಗೋ ರೀತಿ ಒಂದು ಸ್ವಲ್ಪ ರಿಚ್ ಆಗಿರೋ ಅಂತಲೇ ನೆಕ್ಲೆಸ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇದು ಎನ್ಹ್ಯಾನ್ಸ್ ಮಾಡುತ್ತೆ ನಿಮಗೆ ರಿಚ್ ಲುಕ್ಕಿಗೆ. ಈಗ ನಿಮಗೆ ತೋರಿಸ್ತೀನಿ ನಾನು ಮೇಕಪ್ಪಿಗೆ ಏನೇನು ಯೂಸ್ ಮಾಡ್ತೀನಿ ಅಂತ. ನೋಡಿ, ಒಂದು ಪೌಡರು, ಆಮೇಲೆ ಫೇರ್ ಆ್ಯಂಡ್ ಲವ್ಲಿ, ಆಮೇಲೆ ಹಣೆಗೆ ಹಚ್ಕೊಳ್ಳೋಕ್ಕೆ, ಆಮೇಲೆ ಕಣ್ಣಿಗೆ ಹಾಕ್ಕೊಳ್ಳೋಕ್ಕೆ, ಒಂದು ತುಟಿಗೆ ಹಾಕ್ಕೊಳ್ಳೋಕ್ಕೆ ಒಂದು ಲಿಪ್ಟಿಕ್. ಇಷ್ಟೇ ಮಾತ್ರ ಯೂಸ್ ಮಾಡೋದು ನಾನು, ಇನ್ನೇನು ಯೂಸ್ ಮಾಡಲ್ಲ. ಇಷ್ಟರಲ್ಲೇ ನಿಮಗೆ ಎಷ್ಟು ಚೆನ್ನಾಗಿ ಮೇಕಪ್ ಲುಕ್ ಬರುತ್ತೆ ರಿಚ್ಚಾಗಿ ಅನ್ನೋದನ್ನ ನಾನು ತೋರಿಸ್ತೀನಿ. ಬರೀ ಮೇಕಪ್ ಮಾಡಿದ್ರೆ ಮಾತ್ರ ರಿಚ್ ಲುಕ್ ಬರಲ್ಲ, ಇನ್ನು ಬೇರೆ ಬೇರೆದ್ದು ಕೌಂಟ್ ಆಗುತ್ತೆ. ನೋಡಿ, ನಾನು ಸೀರೆ ಹಾಕೊಂಬಂದೆ. ನೋಡಿ, ಇವಾಗಲೇ ಅರ್ಧ ರಿಚ್ ಲುಕ್ ಕೊಡ್ತಾ ಇದೆ ನನಗೆ ಆಲ್ರೆಡಿ, ನೀವು ಗಮನಿಸಿರ್ಬೋದು. ನೋಡಿ, ಆಮೇಲೆ ಈಗಿನ ಟ್ರೆಂಡಿಗೆ ತಕ್ಕನಂಗೆ ನೀವು ಬ್ಲೌಸ್ ಹೊಲ್ಸ್ಕೊಳ್ಳೋದಾಗಿರ್ಬೋದು, ಅಥವಾ ನೀವು ಸೀರೆ ಅಂತಲೇ ಅಲ್ಲ, ಡ್ರೆಸ್ನ ನೀವು ತೊಗೊಳ್ಳೋದು ಸೆಲೆಕ್ಟ್ ಮಾಡೋದಾದ್ರೆ ರಿಚ್ಚಾಗಿ ಬೇಕು ಅಂದರೆ ಸ್ವಲ್ಪ ರಿಚ್ಚಾಗಿರೋ ಡ್ರೆಸ್ನೂ ಕೂಡ ಸೆಲೆಕ್ಟ್ ಮಾಡ್ಕೋಬೋದು. ಈಗ ಬನ್ನಿ, ಈಗ ಮೇಕಪ್ ಮಾಡೋಣ. ಮುಖ ತೊಳ್ಕೊಂಡಿದ್ದೀನಿ ಮೇಕಪ್ಗಿಂತ ಮುಂಚೆ. ಮೇಕಪ್ ಅಂದರೆ ಏನು, ನಂದೇನು ಮೇಕಪ್ ಇಲ್ಲ. ನೋಡಿ, ಈಗ ಎಷ್ಟು ಸಿಂಪಲಾಗಿ ಮೇಕಪ್ ಮಾಡ್ತೀನಿ ಅಂತ. ಫೇರ್ ಆ್ಯಂಡ್ ಲವ್ಲಿ ಹಚ್ಕೊಳ್ತೀನಿ. ಫೇರ್ ಆ್ಯಂಡ್ ಲವ್ಲಿನ ಹೆಂಗೆ ಅಡ್ವರ್ಟೈಸ್ ಕೊಡ್ತಾರೆ ಗೊತ್ತಾ, ಬೆಳ್ಳಗೆ ಪಳಪಳ ಆಗ್ಬಿಡ್ತೀವಿ ಅಂತ. ಎಂಥದ್ದು ಇಲ್ಲ, ಇದೊಂದು ಕ್ರೀಮ್ ಅಷ್ಟೇ. ಬೆಳ್ಳಗೆ ಏನು ಪಳಪಳ ಹೊಳೆಯಲ್ಲ, ಸ್ವಲ್ಪ ಶೈನಿಂಗ್ ಕೊಡುತ್ತಷ್ಟೇ ಮುಖ. ಈಗ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ನೋಡಿ, ಸ್ವಲ್ಪ ಡಿಫ್ರೆನ್ಸ್ ಕಾಣಿಸ್ತಾ ಇದೆ ನಿಮಗೆ. ಇವಾಗ ನೆಕ್ಸ್ಟು ಪೌಡರ್ ಹಾಕ್ತಾಯಿದ್ದೀನಿ. ಪೌಡರ್ ನಾನು ಲ್ಯಾಕ್ಮಿ ತೊಗೊಂಡಿದ್ದೀನಿ, ಲೂಸ್ ಪೌಡರ್ ತೊಗೊಂಡಿದ್ದೀನಿ. ಅದೇ ಬನಾನಾ ಪೌಡರ್ ಅಂತಾರಲ್ಲ ಅದು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡ್ಬಿಟ್ಟು, ಆಮೇಲೆ ಒಂದು ಕಾಟನ್ ಕ್ಲಾತಲ್ಲಿ ನಾನು ಎಲ್ಲ ಸ್ಪ್ರೆಡ್ ಮಾಡ್ಕೊಳ್ತೀನಿ ಮುಖ ಫುಲ್ಲು. ನಾನು ಸ್ವಲ್ಪ ಚೈಲ್ಡಿಶ್ಶು, ಅವಾಗವಾಗ ಹಿಂಗೆ ಆಡ್ತೀನಿ. ಇಲ್ಲ, ಈಗ ಮುಖಕ್ಕೆಲ್ಲ ಹಚ್ಕೊಂಬಿಡೋಣ ಪೌಡರ್ನ. ನಾನಿವತ್ತು ಸ್ಕಿನ್ನಿಗೆ ಇಷ್ಟೇ ಯೂಸ್ ಮಾಡ್ತಾ ಇರೋದು, ಫೇರ್ ಆ್ಯಂಡ್ ಲವ್ಲಿ ಮತ್ತು ಪೌಡರು. ಒಂದು ವಿಷಯ ಹೇಳೋದೇ ಮರೆತೆ, ನಾವು ಯಾವ ರೀತಿ ಸುಂದರವಾಗಿ ಕಾಣಬೇಕು ಅಂದರೆ, ಬರೀ ಮೇಕಪ್ ಮಾಡಿದ್ರೆ ಮಾತ್ರ ಸುಂದರವಾಗಿ ಕಾಣಿಸಲ್ಲ. ನಮ್ಮ ಮುಖದಲ್ಲಿ ಒಂದು ಸ್ಮೈಲ್ ಇರಬೇಕು, ಅದು ಸ್ವಲ್ಪ ನಮ್ಮ ಸೌಂದರ್ಯನ ಹೆಚ್ಚು ಮಾಡುತ್ತೆ. ಆಮೇಲೆ ನಮಗೆ ಯಾವುದಾದ್ರೂ ಒಂದು, ಈಗ ಕಣ್ಣಿರ್ಬೋದು, ಐಬ್ರೋಸ್ ಇರ್ಬೋದು, ಕೂದಲಿರ್ಬೋದು, ಲಿಪ್ಸ್ ಇರ್ಬೋದು, ಯಾವುದಾದ್ರೂ ಒಂದು ಚೆನ್ನಾಗಿ ಸೃಷ್ಟಿ ಮಾಡಿರ್ತಾನೆ ದೇವರು, ಅದನ್ನು ಹೈಲೈಟ್ ಮಾಡಿದ್ರೆ ಸಾಕಾಗತ್ತೆ. ನೋಡಿ, ಕಣ್ಣಿಗೆ ನಾನು ಇವಾಗ ಕಾಜಲ್ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕನ್ನಡಿ ಹತ್ರ ಹೋಗ್ಬಿಟ್ಟು ಹಾಕೊಂಬರ್ತೀನಿ, ಓಕೆನಾ. ನಮ್ಮ ವ್ಯಕ್ತಿತ್ವದಿಂದನೂ ಕೂಡ ನಾವು ಸುಂದರವಾಗಿ ಕಾಣಿಸ್ತೀವಿ, ಅದೊಂದು ನೆನಪಿರಲಿ. ಈಗ ಎಕ್ಸಾಂಪಲ್ಲು ಸುಧಾಮೂರ್ತಿ ಅವ್ರು ನೋಡಿ, ಅವ್ರು ಏನು ಬರೀ ಎಷ್ಟು ಸಿಂಪಲ್ಲಾಗಿರ್ತಾರೆ ಅಂತೀರಾ, ಅಷ್ಟು ಅವ್ರ ವ್ಯಕ್ತಿತ್ವ ನೋಡಿ ಎಷ್ಟು ಸುಂದರವಾಗಿದೆ ಅಲ್ವಾ. ಅದೇ ರೀತಿ ನಮ್ಮ ವ್ಯಕ್ತಿತ್ವದಿಂದನೂ ಕೂಡ ಸಹ ನಾವು ಸುಂದರವಾಗಿ ಕಾಣಿಸ್ಬೋದು. ಈ ಕಾಜಲ್ ಆಯಿತು. ನೆಕ್ಸ್ಟ್ ನಾನು ಏನು ಹಾಕ್ಕೊಳ್ತಾ ಇದ್ದೀನಿ ನೋಡಿ, ಸ್ವಲ್ಪ ಮಸ್ಕರ ಹಾಕ್ಕೊಂಬಿಡೋಣ. ನಾನು ಇವತ್ತು ಕಣ್ಣಿಗೆ ಮಾತ್ರ ಹೈಲೈಟ್ ಮಾಡ್ತಾ ಇದ್ದೀನಿ. ನಾನು ಇಷ್ಟನ್ನು ಯೂಸ್ ಮಾಡ್ತೀನಿ. ನನ್ನ ಕಣ್ಣು ಸ್ವಲ್ಪ ಚಿಕ್ಕದು, ಸ್ವಲ್ಪ ಚೆನ್ನಾಗಿದೆ ಅಂದ್ಕೊಂಡಿದ್ದೀನಿ. ಹಂಗಾಗಿ ಕಣ್ಣನ್ನು ಮಾತ್ರ ಹೈಲೈಟ್ ಮಾಡ್ತಿದ್ದೀನಿ ನಾನು. ಮಸ್ಕರ ಆಯಿತು. ಈಗ ನೋಡಿ ಹೆಂಗೆ ಡಿಫ್ರೆನ್ಸ್ ಕಾಣಿಸ್ತಿದೆ ಅಲ್ವಾ, ಸ್ವಲ್ಪ ಇನ್ನೂ ಚೆನ್ನಾಗಿ ಕಾಣಿಸ್ತಿದೆ ಕಣ್ಣು. ಇವಾಗ ನಾನು ಮೇಲ್ಗಡೆ ಸ್ವಲ್ಪ ಎಡ್ಜಿಗೆ ಐಲೈನರ್ ಯೂಸ್ ಮಾಡ್ತಾಯಿದ್ದೀನಿ. ನಾನು ಫುಲ್ ಹಾಕ್ಕೊಳ್ತಾ ಇಲ್ಲ, ಕಣ್ಣಿನ ಸೈಡಿಗೆ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ತೀನಿ. ನೋಡಿ ಹೆಂಗೆ ಕಾಣಿಸ್ತಾ ಇದೆ, ಸ್ವಲ್ಪ ಮಾತ್ರ ಹಾಕ್ಕೊಂಡಿದ್ದೀನಿ ಎಡ್ಜಿಗೆ ಅಷ್ಟೇ. ಈಗ ನಾನು ಐಬ್ರೋನ ಫಿಲ್ ಮಾಡ್ಕೊಳ್ತೀನಿ. ಐಬ್ರೋ ಕೂಡ ನಂದು ತಿಕ್ಕಾಗಿದೆ, ಚೆನ್ನಾಗಿದೆ ಸ್ವಲ್ಪ. ಅದನ್ನು ಈಗ ಇನ್ನೂ ಸ್ವಲ್ಪ ಸುಂದರವಾಗಿ ಮಾಡಿಬಿಡೋಣ ಐಬ್ರೋನ. ಒಬ್ಬೊಬ್ಬರು ಏನು ಮಾಡ್ತಾರೆ, ನಾನು ಕಪ್ಪುಗಿದ್ದೀನಿ, ನಾನು ಚೆನ್ನಾಗಿಲ್ಲ ಆ ಥರ ತಿಳ್ಕೊತಾರೆ. ನಾನು ಕೂಡ ಕಪ್ಪುಗೆ ಇರೋದು, ಬಟ್ ನನ್ನ ಸ್ಕಿನ್ನನ್ನು ನಾನು ಯಾವತ್ತೂ ಡಿಗ್ರೇಡ್ ಮಾಡಿಲ್ಲ. ನಂದು ಚೆನ್ನಾಗಿದೆ ನನ್ನ ಸ್ಕಿನ್ನು ಅಂತಲೇ ನಾನು ತಿಳ್ಕೊಳ್ತೀನಿ. ನೋಡಿ, ಈಗ ನೋಡಿ ನಾನು
ಲಿಪ್ಸ್ಟಿಕ್ ಯೂಸ್ ಮಾಡ್ತಾಯಿದ್ದೀನಿ ಮಾಮಾ ಅರ್ಥರವ್ರದ್ದು. ಇದು ನ್ಯಾಚುರಲ್ಲಾಗಿ ಮಾಡ್ತಾರೆ ಅಂತ ಹೇಳ್ತಾರಪ್ಪ, ನನಗೇನು ಗೊತ್ತಿಲ್ಲ. ಬಟ್ ನ್ಯಾಚುರಲ್ ಅಂತ ಅಂದಿದ್ದಕ್ಕೆ ಮಾತ್ರ ಇದನ್ನು ಯೂಸ್ ಮಾಡ್ತಿದ್ದೀನಿ ಅಷ್ಟೇ. ನೋಡಿ, ಇದು ಸ್ವಲ್ಪ ಕಲ್ಲರ್ ಇಷ್ಟ ನನಗೆ. ಇದು ಸ್ವಲ್ಪ ಲೈಟಾಗಿದೆ ಕಲ್ಲರು, ಪಿಂಕ್ ಶೇಡು. ಬಟ್ ನಂದು ಸ್ಕಿನ್ನಿಗೆ ಸೂಟ್ ಆಗುತ್ತೆ ಇದು, ಹಂಗಾಗಿ ಇದನ್ನೇ ನಾನು ಯೂಸ್ ಮಾಡೋದು. ಅಂದರೆ ಎದ್ದು ಕಾಣಿಸಲ್ಲ, ಲೈಟಾಗಿದೆ ಇದು. ಒಂಥರ ಕಲರ್ ಚೆಂದ ಇದೆ ಒಂಥರ. ಆದಷ್ಟು ಕೆಮಿಕಲ್ ಫ್ರೀ ಆಗಿರೋದನ್ನೇ ಯೂಸ್ ಮಾಡಬೇಕು. ಏನು ಮಾಡೋಕ್ಕಾಗಲ್ಲ, ಮೇಕಪ್ ಅಂದರೆ ಕೆಮಿಕಲ್ಸ್ ತಾನೆ, ಏನು ಮಾಡೋಕ್ಕಾಗಲ್ಲ. ಆದರೆ ಈ ಲಿಪ್ಟಿಕ್ ನನಗೆ ಸ್ವಲ್ಪ ಇಷ್ಟ ಆಗುತ್ತೆ, ಚೆನ್ನಾಗಿದೆ ಒಂದು ಸ್ವಲ್ಪ. ನೋಡಿ ಈಗ ಯಾವ ರೀತಿ ಕಾಣಿಸ್ತಾ ಇದ್ದೀನಿ. ಈಗ ಹಣೆಗೆ ಹಚ್ಕೊಳ್ಳಿಲ್ಲ ಅಂದರೆ ಅದು ಸೀರೆಗೆ ಭೂಷಣನೇ ಅಲ್ಲ. ಸೀರೆ ಅಂದರೆ ಹಣೆಗೆ ಹಚ್ಕೊಳ್ಳೇಬೇಕು. ನೋಡಿ, ಈಗ ಹಚ್ಕೊಂಬಂದ್ಬಿಡ್ತೀನಿ, ಯಾವ ರೀತಿ ಕಾಣಿಸ್ತೀನಿ ಅಂತ ತೋರಿಸ್ತೀನಿ. ಟಂಟಾಡ, ನೋಡಿ ಹೆಂಗೆ ಕಾಣಿಸ್ತಿದ್ದೀನಿ, ಚೆನ್ನಾಗಿ ಕಾಣಿಸ್ತಿದ್ದೀನ. ನೋಡಿ, ಈಗ ಸರ ಹಾಕ್ಕೊಳ್ತಾ ಇದ್ದೀನಿ. ಈಗ ನೋಡಿ, ಡಬಲ್ ರಿಚ್ ಲುಕ್ ಕೊಡುತ್ತೆ. ನಾನು ಇಷ್ಟೇ ಮೇಕಪ್ ಮಾಡಿರೋದು. ಇವಾಗ ನೋಡಿ ಈಗ ಹೆಂಗೆ ಕಾಣಿಸ್ತೀನಿ ಅಂತ ನೋಡಿ. ಈಗ ಹೆಂಗೆ ರಿಚ್ ಲುಕ್ ಬಂದ್ಬಿಡ್ತಾ ನೋಡಿ. ಈಗ ಹೇರ್ನ ನಿಮಗೆ ಯಾವ ರೀತಿ, ನಿಮ್ಮ ಮುಖಕ್ಕೆ ಯಾವ ರೀತಿ ಸೂಟ್ ಆಗುತ್ತೆ ಆ ಥರ ಹೇರ್ ಸ್ಟೈಲ್ ಮಾಡಬೇಕಾಗತ್ತೆ. ನೋಡಿ, ನನಗೆ ಸ್ವಲ್ಪ ಫ್ರೀ ಹೇರ್ಸ್ ಬಿಟ್ರೇ ಒಂದು ಸ್ವಲ್ಪ ಚೆಂದ ಕಾಣಿಸ್ತೀನಿ ಅಂತ ಅನಿಸುತ್ತೆ. ಅದಕ್ಕೋಸ್ಕರ ನಾನು ಈ ಥರನೇ ಬಿಟ್ಟಿದ್ದೀನಿ. ನೋಡೋಣ ಆಮೇಲೆ ಸ್ವಲ್ಪ ಹೇರ್ ಸ್ಟೈಲ್ ಮಾಡೋದಾದರೆ ಮಾಡೋಣ. ನೋಡಿ, ಫೈನಲ್ಲಾಗಿ ನೋಡಿ ಹೆಂಗೆ ರಿಚ್ಚಾಗಿ ಕಾಣಿಸ್ತಾ ಇದ್ದೀನಿ ಅಂತ. ನಾನು ಮಾಡಿರೋದೇ ಮೇಕಪ್ ತುಂಬ ಸಿಂಪಲ್ಲು, ಆದರೆ ಕಾಣಿಸ್ತಿರೋದು ನೋಡಿದ್ರೆ ರಿಚ್ಚಾಗಿ ಕಾಣಿಸ್ತೀನಿ. ಸೌಂದರ್ಯ ಅನ್ನೋದು ಬರೀ ಮೇಕಪ್ ಮಾಡಿದ್ರೇ ಅಷ್ಟೇ ಅಲ್ಲ. ಸೌಂದರ್ಯ ಅನ್ನೋದು ಅವ್ರ ವ್ಯಕ್ತಿತ್ವ, ಆಮೇಲೆ ಅವರು ಮುಖದಲ್ಲಿ ಒಂದು ಸ್ಮೈಲು, ಅವರ ಗುಣ ಸ್ವಭಾವ, ಅದು ಕೂಡ ಕೌಂಟ್ ಆಗುತ್ತೆ. ಈಗ ನಾವು ತುಂಬ ಚೆನ್ನಾಗಿ ಮೇಕಪ್ ಮಾಡ್ಕೊಂಬಿಟ್ಟು ಹೋಗಿ ಜಂಬುದಿನ ಅಯ್ಯೋ ಆ ಥರ ಆಟಿಟ್ಯೂಡ್ ಇದ್ದರೆ, ಆಮೇಲೆ ಒಂಥರ ಜಂಬ ಥರ ಆಟಿಟ್ಯೂಡ್ ಇದ್ದರೆ ನಾವೆಷ್ಟೇ ಸುಂದರವಾಗಿದ್ರೂ ಸುಂದರವಾಗಿ ಕಾಣಿಸಲ್ಲ. ಓಕೆನಾ? ನಮ್ಮ ಕ್ಯಾರೆಕ್ಟ್ರೂ ತುಂಬ ಮುಖ್ಯ ಆಗುತ್ತೆ. ದೇವರು ನಮಗೆ ಹೆಂಗೆ ಸೃಷ್ಟಿ ಮಾಡಿದ್ದಾರೆ ನಮ್ಮನ್ನು, ಅದನ್ನು ನಾವು ಒಪ್ಕೋಬೇಕು. ನಮಗೆ ನಾವು ಚೆನ್ನಾಗಿದ್ದೀವಿ ಅಂತ ಫಸ್ಟು ಅಂದ್ಕೋಬೇಕು. ಈಗ ಇನ್ನೊಂದು ಸ್ವಲ್ಪ ಜುಮ್ಕಿ ಹಾಕ್ಕೊಂಬಿಡ್ತೀನಿ, ಮರ್ತುಬಿಟ್ಟಿದ್ದೆ. ಜುಮ್ಕಿ ನೋಡಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಏನೇನು ಇದಕ್ಕೆ ಸೂಟ್ ಆಗೋಂಥದ್ದು ಹಾಕ್ಕೊಂಡಿದ್ದೀನಿ ನೋಡಿ. ಜ್ಯುವೆಲರಿಗಳು, ಉಂಗುರ ಮತ್ತು ಬ್ರಾಸ್ಲೆಟ್ ಒಂದು ಹಾಕ್ಕೊಂಡಿದ್ದೀನಿ. ಆಮೇಲೆ ಬಳೆ ಇಲ್ಲ ಅಂದರೆ ಸೀರೆಗೆ ಕಂಪ್ಲೀಟೇ ಆಗೋಲ್ಲ. ನೋಡಿ, ಬಳೆ ಹಾಕ್ಕೊಂಬಿಡೋಣ. ಇವಾಗ ಫೈನಲ್ಲಾಗಿ ಈ ರೀತಿ ಕಾಣಿಸ್ತಾ ಇದ್ದೀನಿ. ಹೇಗೆ ಅನ್ನಿಸ್ತು ವಿಡಿಯೋ ನೀವು ಕಮೆಂಟ್ ಮಾಡಿ ಹೇಳಬೇಕು, ಓಕೆನಾ? ಆಮೇಲೆ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ. ಕೊನೆಯದಾಗಿ ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಿಮ್ಮನ್ನು ನೀವು ಪ್ರೀತಿ ಮಾಡಬೇಕು. ನಿಮ್ಮನ್ನು ನೀವು ಚೆನ್ನಾಗಿದ್ದೀವಿ ನಾವು ಅಂತ ಆಕ್ಸೆಪ್ಟ್ ಮಾಡಬೇಕು. ಆಮೇಲೆ ಮುಖದಲ್ಲಿ ಒಂದು ಸ್ಮೈಲ್ ಇಟ್ಕೊಳ್ಳಿ, ಹೃದಯದಲ್ಲಿ ಪ್ರೀತಿ ಇಟ್ಕೊಳ್ಳಿ. ಹಂಗಾದ್ರೆ ನೀವು ತುಂಬ ಚೆನ್ನಾಗಿ ಕಾಣಿಸ್ತೀರಾ. ನಮ್ಮಲ್ಲಿರೋ ಕೊರತೆಗಳನ್ನು ಮರ್ತುಬಿಡಿ. ನಾನು ಕಪ್ಪುಗಿದ್ದೀನಿ, ನನ್ನ ಮೂಗು ಚೆನ್ನಾಗಿಲ್ಲ, ಕಣ್ಣು ಚೆನ್ನಾಗಿಲ್ಲ, ಕೂದಲು ಚೆನ್ನಾಗಿಲ್ಲ, ಆ ಥರ ಎಲ್ಲ ಬಿಟ್ಬಿಡಿ. ಏನಾದ್ರು ಒಂದು ಚೆನ್ನಾಗಿರುತ್ತೆ ನಮಗೆ. ದೇವ್ರ ಸೃಷ್ಟಿ ಮಾಡಿರ್ತಾನೆ ಕಣ್ರಿ, ಅದನ್ನು ಹೈಲೈಟ್ ಮಾಡಿ ಅಷ್ಟೇ, ಇನ್ನೇನು ಇಲ್ಲ. ಆಮೇಲೆ ಎಲ್ಲರನ್ನೂ ಪ್ರೀತಿ ಮಾಡಿ, ಒಳ್ಳೆ ಮನಸ್ಸಿಟ್ಕೊಳ್ಳಿ. ದ್ವೇಷ ಅಂತೂ ಯಾರನ್ನು ಮಾಡಬೇಡಿ, ಓಕೆನಾ? ಹಂಗೇನೆ ಈ ವಿಡಿಯೋನ ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಆಮೇಲೆ ಸಬ್ಸ್ಕ್ರೈಬ್ ಮಾಡೋದನ್ನ ಇನ್ನೂ ಮರಿಬೇಡಿ, ಓಕೆನಾ? ಎಲ್ಲರಿಗೂ ಬಾಯ್ ಬಾಯ್, ಒಳ್ಳೆಯದಾಗಲಿ.